ಗುರು ಶ್ರೀಲಂಕಾ ಅವ್ರನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಳೆ ಬರುತ್ತೆ ಅಂತ ಅವ್ರು ಡ್ರಾಗೋಸ್ಕರ ಆಡ್ತಾ ಇರ್ತಾರೆ. ಆದರೆ ನಮ್ಮ ಇಂಡಿಯಾದವ್ರು ಗೆದ್ದಾದ್ಮೇಲೆ ಮಳೆ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಅಂತ ಹೇಳ್ಬೋದು. ದೇವತ್ ಪಡಿಕಲ್ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಮತ್ತು ಮಾನವ್ ಸುತಾರ್ ಅವರ ಭರ್ಜರಿ ಬೌಲಿಂಗ್ ಹೇಗಿತ್ತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಅವರು ನಮ್ಮ ಇಂಡಿಯಾದವ್ರು ಫಸ್ಟ್ ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಫಸ್ಟ್ ಇನ್ನಿಂಗ್ಸಲ್ಲಿ ಎಷ್ಟು ಆಗುತ್ತೆ ಅಷ್ಟು ಹೈಯೆಸ್ಟ್ ಸ್ಕೋರ್ ಮಾಡಿದ್ರೆ ಫೋರ್ತ್ ಇನ್ನಿಂಗ್ಸಲ್ಲಿ ಆಡೋರಿಗೆ ಸಖತ್ ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ನಮ್ಮ ಇಂಡಿಯಾದವರು ಟಾಸ್ನ ಗೆದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸಖತ್ತಾಗಿ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. SSB ಜೈಸ್ವಾಲ್ ಅವರು KL ರಾಹುಲ್ ಅವರು ಎಂದಿನಂತೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಮತ್ತು SSB ಜೈಸ್ವಾಲ್ ಅವರು ರನ್ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ನಮ್ಮ ಕರ್ನಾಟಕದ ಇಬ್ಬರು ಪ್ಲೇಯರ್ಗಳು ಸಖತ್ತಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. KL ರಾಹುಲ್ ಅವರು ಒಂದು 80+ ಚೆನ್ನಾಗಿ ಆಡ್ತಾರೆ ಮತ್ತು ದೇವತ್ ಪಡಿಕಲ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. 200ನ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ದೇವತ್ ಪಡಿಕಲ್ ನಿಮಗೆ. ಯಾಕಂತಂದರೆ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಗುರು. 167 ರನ್ನು ಇಲ್ಲಿ ಸಾಯಿ ಸುದರ್ಶನ್ ಅವರ ರೀಪ್ಲೇಸ್ಮೆಂಟ್ ಆಗಿ ಈ ಆಡ್ತಾ ಇರೋದು ಇಲ್ಲಿ ಇಂಡಿಯಾ ಟೀಮಲ್ಲಿ ಅಂತಲೇ ಹೇಳ್ಬೋದು. ಸಾಯಿ ಸುದರ್ಶನ್ ಯಾರು ಇದ್ದರೆ ಪಕ್ಕ ಅವ್ರನ್ನೇ ಆಡಿಸಿರೋದು ಇಲ್ಲಿ ಇಂಡಿಯಾ ಟೀಮ್ ಅಂತಲೇ ಹೇಳ್ಬೋದು. ಆದರೆ ಅವ್ರಿಗೂ ರಿಪ್ಲೇಸ್ಮೆಂಟ್ ಆಗಿ ಬಂದು ಸಖತ್ತಾಗಿ ಫೀಲ್ ಮಾಡಿದರೆ ಇನ್ನು ಮುಂದಕ್ಕೆ ಸಾಯಿ ಸುದರ್ಶನ್ ಅವ್ರಿಗೆ ಕಷ್ಟ ಆಗ್ಬೋದು ಅಂತ ಅನಿಸ್ತದೆ. ಯಾಕಂದರೆ ಆಡ್ತಿರೋಂಥ ಪರ್ಫಾರ್ಮೆನ್ಸ್ 2 ಇನ್ನಿಂಗ್ಸಲ್ಲಿ ಕೊಟ್ಟಿದ್ದಾರೆ ಮತ್ತು ವಾರ್ಮಪ್ಪಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಮ್ಮ ಇಂಡಿಯಾ ಟೀಮ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ಧ್ರುವ್ ಜುರೇಲ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಮತ್ತು ರವೀಂದ್ರ ಜಡೇಜಾ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ಬಿಟ್ಟು 462 ರನ್ ಫಸ್ಟ್ ಇನ್ನಿಂಗ್ಸ್ ಟಾರ್ಗೆಟ್ ಆಗಿ ಕೊಡ್ತಾರೆ. ಶ್ರೀಲಂಕಾದವರು ಬರ್ತಾರೆ, ಕೊಲ್ಯಾಪ್ಸ್ ಆಗ್ತಾನೆ ಇರ್ತಾರೆ ಅಂತ ಹೇಳೋದು. ಅಲ್ಲಿಂದ ಇಲ್ಲಿ ನಿಕೋಲಾನ್ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಮತ್ತು ಇನ್ನೊಬ್ಬರು ಸಖತ್ತಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡಿ ಸೆಂಚುರಿ ಕೂಡ ಹೊಡಿತಾರೆ ಅಂತ ಹೇಳೋದು. 25 ವರ್ಷದವ್ರು ಸಖತ್ತಾಗಿ ಆಡಿದ್ದಾರೆ ಶ್ರೀಲಂಕಾ ಪರವಾಗಿ ಅಂತ ಹೇಳೋದು. 10ರಿಂದ 285 ರನ್ಗೆ ಆಲ್ಔಟ್ ಆಗ್ತಾರೆ. ಅಲ್ಲಿ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಮಾನವ್ ಸುತಾರ್ ಆಗಿರ್ಬೋದು, ರವೀಂದ್ರ ಜಡೇಜಾ ಆಗಿರ್ಬೋದು ಮತ್ತು ನಿಮಗೆ ಮೊಹಮ್ಮದ್ ಸಿರಾಜ್ ಆಗಿರ್ಬೋದು ಎಲ್ಲರೂ ಕೂಡ ಒಂದೊಂದು ವಿಕೆಟ್ನ ತೊಗೊಂಡಿದ್ದಾರೆ ಅಂತ ಹೇಳೋದು. ಸಖತ್ತಾಗಿ ಬೌಲಿಂಗ್ ಮಾಡೋದು ಸ್ಪಿನ್ನರ್ಸ್ಗಳು ಅಂತ ಹೇಳೋದು. ಕುಲ್ದೀಪ್ ಯಾದವ್ ನೆಗ್ಲೆಕ್ಟ್ ಆಗಿಬಿಟ್ಟಿದ್ದಾರೆ ಗುರು ಈ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು. ಮೇನ್ ಸ್ಪಿನ್ನರ್ ಆಗಿ ಆಡಿಸಿದಂಥ ಕುಲ್ದೀಪ್ ಯಾದವ್ ಕೂಡ ಇಲ್ಲ ಅಷ್ಟೊಂದೇನು ಪ್ರಾಮುಖ್ಯತೆ ತೋರ್ಸೋಕ್ಕಾಗಲಿಲ್ಲ. ಬೇಗನೆ ರೀಡ್ ಮಾಡಿಬಿಟ್ರು ಕುಲ್ದೀಪ್ ಯಾದವ್ನ ಅಂತ ಹೇಳ್ಬೋದು. ಮಾನವ್ ಸುತಾರ್ ಅಂತೂ ಬೆಂಕಿಯಾಗಿ ಬೌಲಿಂಗ್ ಮಾಡ್ತಾರೆ ಮತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ಬರ್ತಾರೆ. ಇಲ್ಲಿ SSB ಜೈಸ್ವಾಲ್ ಅಷ್ಟೊಂದೇನು ಸ್ಕೋರ್ ಮಾಡೋದಕ್ಕೆ ಆಗೋದಿಲ್ಲ ಮತ್ತು KL ಅವರು ಒಂದು 30+ ಸ್ಕೋರ್ ಮಾಡ್ತಾರೆ. ದೇವತ್ ಪಡಿಕಲ್ 50 ಮಿಸ್ ಆಯಿತು ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಅಂತ ಹೇಳೋದು. ಅಲ್ಲಿ ಸಖತ್ತಾಗಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಶ್ರೀಲಂಕಾ ಟೀಮ್ ಅವರು. ಅದಕ್ಕೋಸ್ಕರ ನಮ್ಮ ಇಂಡಿಯಾ ಟೀಮು ಅವ್ರಿಗೆ 371 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಫೋರ್ತ್ ಇನ್ನಿಂಗ್ಸಲ್ಲಿ. ಫೋರ್ತ್ ಇನ್ನಿಂಗ್ಸಲ್ಲಿ ಗುರು 200 ರನ್ ಚೇಸ್ ಮಾಡೋದೇ ಕಷ್ಟ. ಯಾಕಂತಂದರೆ ಅಷ್ಟು ಈಸಿ ಇರೋಲ್ಲ ನಿಮಗೆ ಫೋರ್ತ್ ವಿಕೆಟ್ ಬ್ಯಾಟಿಂಗ್ ಆಡೋದಕ್ಕೆ. ಅದನ್ನ ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಶ್ರೀಲಂಕಾ ಟೀಮು. ಅವ್ರು ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಮೊಹಮ್ಮದ್ ಸಿರಾಜ್ ಅವರು ಯಾವಾಗ ವಿಕೆಟ್ ತಗೊಳ್ಳೋ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮಾನವ್ ಸುತಾರ್ ಅಂತವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳೋದು. ವಿಕೆಟ್ಗಳು ಹೋಗ್ತಾನೆ ಇತ್ತು ಅಂತ ಹೇಳೋದು. ಅಲ್ಲಿಂದ ಸ್ವಲ್ಪ ಇಲ್ಲಿ ಕ್ಯಾಪ್ಟನ್ ಆದಂಥ ಮತ್ತು ಇನ್ನೂ ಧನಂಜಯ್ ಡಿಸಿಲ್ವಾ ಅನ್ನೋರು ಮತ್ತು ಇನ್ನೊಬ್ಬರು ಚೆನ್ನಾಗಿ ಸ್ಟ್ಯಾಂಡ್ ಕೊಡ್ತಾರೆ ಅಂತ ಹೇಳೋದು. ಅಲ್ಲಿಂದ ರವೀಂದ್ರ ಜಡೇಜಾ ಅವರು ಒಂದು ಬ್ರೇಕ್ ತಂದು ಕೊಡ್ತಾರೆ. ಆ ಬ್ರೇಕ್ ಥ್ರೂ ಬಿದ್ದಾದ್ಮೇಲಂತೂ ಶ್ರೀಲಂಕಾ ಟೀಮ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳೋದು. ಲಾಸ್ಟ್ ಡೇಲಿ ಅವ್ರಿಗೆ ಆಲ್ಮೋಸ್ಟ್ ಜಾಸ್ತಿ ರನ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರು ಡ್ರಾಗ್ ಆಡೋದಿಮ್ಮ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಜೈಸ್ವಾಲ್ ಅವರು ಒಂದು ಟ್ರಿಗರ್ ಮಾಡ್ತಾರೆ ಡಿಕೋಲಾನ್ ಅವ್ರಿಗೆ. ಅವರು 6 ಹೊಡೆಯೋದಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ ಅಂತ ಹೇಳೋದು. ಪ್ರಸಿದ್ಧ ಕೃಷ್ಣ ಅವರು 2 ವಿಕೆಟ್ನ ತೊಗೊಂಡಿದ್ದಾರೆ. ಮಾನವ್ ಸುತಾರ್ ಅವರು ನಿಮಗೆ 6 ವಿಕೆಟ್ನ ತೊಗೊಂಡಿದ್ದಾರೆ. ರವೀಂದ್ರ ಜಡೇಜಾ ಅವ್ರಿಗೆ 1 ವಿಕೆಟ್ ಬಿದ್ದಿದೆ ಮತ್ತು ಸಿರಾಜ್ ಅವ್ರಿಗೆ 1 ವಿಕೆಟ್ ಬಿದ್ದಿದೆ ಅಂತ ಹೇಳೋದು. ಟೋಟಲ್ ಆಗಿ ಮಾನವ್ ಸುತಾರ್ ಅವರಿಗೆ ಈ ಒಂದು ಮ್ಯಾಚಲ್ಲಿ 10 ವಿಕೆಟ್ಗಳು ಬಿದ್ದಿದೆ ಗುರು. ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳೋದು ಇಲ್ಲಿ ಮಾನವ್ ಸುತಾರ್ ಅವರು. ಆಫ್ಟರ್ ರವೀಂದ್ರ ಜಡೇಜಾ ನಮ್ಮ ಇಂಡಿಯಾ ಟೀಮ್ಗೆ ಯಾರಪ್ಪ ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಮಾನವ್ ಸುತಾರ್ ಅಂತ ಕೈ ಎತ್ತಿ ಹೇಳ್ತಾ ಇದ್ದಾರೆ ಅಂತ ಹೇಳೋದು. ಇಲ್ಲಿ ಅಕ್ಷರ್ ಪಟೇಲ್ ಅವರು ನಮಗೆ ಟೆಸ್ಟಲ್ಲಿ ಅಷ್ಟೊಂದೇನು ನಿಮಗೆ ಕಾಣಿಸ್ಕೊಳ್ತಾ ಇಲ್ಲ. ಯಾಕಂದರೆ ODI ಹಾಗೂ ಇಲ್ಲಿ T20 ಅಕ್ಷರ್ ಪಟೇಲ್ ಅವ್ರ ಪಾತ್ರ ಜಾಸ್ತಿ ಇರಂಗೆ ಕಾಣ್ತಿದೆ. ಆದರೆ ಟೆಸ್ಟಲ್ಲಿ ನಿಮಗೆ ಆಫ್ಟರ್ ರವೀಂದ್ರ ಜಡೇಜಾ ಇಲ್ಲಿ ಮಾನವ್ ಸುತಾರ್ ಅವರಂತೂ ಒಳ್ಳೆ ಬೌಲಿಂಗ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವರ ವೇರಿಯೇಷನ್ಸ್ಗಳಾಗಿರ್ಬೋದು ಯಾರು ಕೂಡ ರೀಡೇ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಸಖತ್ತಾಗಿ ಇಲ್ಲಿ ಬಕ್ರಾ ಮಾಡಾಕ್ಬಿಡ್ತಾರೆ ಶ್ರೀಲಂಕಾ ಟೀಮ್ನ. ಇರೋದ್ರಲ್ಲೇ ಸ್ವಲ್ಪ ಕಾಂಪಿಟೇಷನ್ನ ಕೊಡ್ತಾರೆ ಶ್ರೀಲಂಕಾ ಟೀಮ್ ಅಂತ ಹೇಳ್ಬೋದು. ಪಾಪ ಮಳೆಗೋಸ್ಕರ ಡ್ರಾಗೋಸ್ಕರ ಆಡ್ತಾ ಇರ್ತಾರೆ. ಆದರೂ ಕೂಡ ಇಲ್ಲಿ ಬಕ್ರಾ ಮಾಡೋದು ನಿಮಗೆ SSB ಜೈಸ್ವಾಲ್ ಡಿಕೋಲಾನ್ ಅವ್ರಿಗೆ ಅಂತಲೇ ಹೇಳೋದು. 6 ಹೊಡಿ ಅಂತ ಹೇಳ್ಬಿಟ್ಟು ಔಟೇ ಆಗ್ಬಿಡ್ತಾರೆ ಅಂತಲೇ ಹೇಳೋದು. ಅವರು IPLಗೆ ಕರ್ಕೋತೀಯ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಆದರೆ ಕಾಮಿಡಿ ಕನ್ವರ್ಸೇಷನ್ ಮಧ್ಯೆ ಅಲ್ಲಿ ಪ್ರಸಿದ್ಧ ಕೃಷ್ಣ ಅವ್ರಿಗೆ ವಿಕೆಟ್ ಬೀಳುತ್ತೆ ಅಂತಲೇ ಹೇಳೋದು. ಅದಂತೂ ಒಳ್ಳೆ ಸಖತ್ತಾಗಿ ಫುಲ್ ಮಾಡಿದ್ರು ಅಂತ ಹೇಳೋದು. ಇಲ್ಲಿ SSB ಜೈಸ್ವಾಲ್ ಹಾಗೂ ಮತ್ತು ನಿಮಗೆ ಪ್ರಸಿದ್ಧ ಕೃಷ್ಣ ಅಂತ ಹೇಳೋದು. ಪ್ರಸಿದ್ಧ ಕೃಷ್ಣ ಅಂತ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಮಾನವ್ ಸುತಾರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳೋದು. ಈ ಟೆಸ್ಟ್ ಮ್ಯಾಚ್ ಯಾರು ನಿಮ್ಗೆ ಇಷ್ಟ ಆದರು ಅಂತ ಕಮೆಂಟ್ ಮಾಡಿ. ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಲಯನ್ಸ್ಗಳು ಇಬ್ಬರು ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ದೇವತ್ ಪಡಿಕಲ್ ಆಗಿರ್ಬೋದು ಮತ್ತು KL ರಾಹುಲ್ ಅವರುಗಳು. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.